ಹೆಲೋ ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ರಿಲೀಸ್ ಆದ ದೊಡ್ಮನೆಯ ವಿನಯ್ ರಾಜ್ಕುಮಾರ್ ಮತ್ತು ಯುವ ರಾಜ್ಕುಮಾರ್ ರವರ 2 ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡಿದ್ದೇವೆ. ಮೊದಲನೇದು ಒಂದೊಂದಿತ್ತು ಕಾಲ. ವಿನಯ್ ರಾಜ್ಕುಮಾರ್, ಅದಿತಿ ಪ್ರಭುದೇವ, ನಿಶಾ ಅಭಿನಯದ ಈ ಚಿತ್ರ ಆಗಸ್ಟ್ 29, 2025 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿತ್ತು. ಚಿತ್ರ ಚೆನ್ನಾಗಿದ್ರೂ ಕೂಡ ಪ್ರಚಾರದ ಕೊರತೆಯಿಂದ ಹೆಚ್ಚು ಪ್ರೇಕ್ಷಕರಿಗೆ ತಲುಪಲಿಲ್ಲ. ಕೇವಲ ಮುಂಗಾರು ಮಳೆಯಲ್ಲಿ ಹಾಡಿನಿಂದಲೇ ಪ್ರಚಾರ ಪಡೆದಿತ್ತು ಅಷ್ಟೇ. ಈ ಚಿತ್ರ ರಿಲೀಸ್ ಆಗಿ 2 ತಿಂಗಳಾದ ನಂತರ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿದೆ. ಇದೊಂದು ಕಡೆಯಾದರೆ, ಅಂದೊಂದಿತ್ತು ಕಾಲ ಚಿತ್ರಕ್ಕೂ ಮೊದಲು ರಿಲೀಸ್ ಆದಂತಹ ಯುವ ರಾಜಕುಮಾರ್ ರವರ ಬ್ಲಾಕ್ ಬಸ್ಟರ್ ಓಪನಿಂಗ್ ಪಡೆದ ಚಿತ್ರ ಎಕ್ಕ ಜುಲೈನಲ್ಲಿ ರಿಲೀಸ್ ಆಗಿತ್ತು. ಈಗ ಅಕ್ಟೋಬರ್ ಆದರೂ ಕೂಡ ಚಿತ್ರ OTTಯಲ್ಲಿ ಸಿಗ್ತಿಲ್ಲ. ಈ ಚಿತ್ರ ಈ ಹಬ್ಬಕ್ಕೆ ಬರುತ್ತೆ, ಆ ಹಬ್ಬಕ್ಕೆ ಬರುತ್ತೆ ಅಂತ ಸುದ್ದಿಗಳು ಬರ್ತಾನೆ ಇದೆ. ಆದರೆ ಸಿನಿಮಾ ಮಾತ್ರ OTTಯಲ್ಲಿ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಯುವ ನಟರ ಹೊಸ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ನೋಡಿಲ್ಲದವರು OTTಯಲ್ಲಿ ನೋಡಬಹುದಾದ ಒಂದು ಅವಕಾಶವನ್ನು ಚಿತ್ರತಂಡದವರು ಯಾಕೆ ಬಳಸಿಕೊಳ್ಳುತ್ತಿಲ್ಲ, ಇನ್ನಷ್ಟು ಜನರಿಗೆ ತಲುಪುತ್ತಿಲ್ಲ ಅನ್ನೋದೇ ಪ್ರಶ್ನೆ. ನೋಡೋಣ ಎಕ್ಕ ಯಾವಾಗ OTTಯಲ್ಲಿ ಸಿಗಬಹುದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.